ಅವರು ತಮ್ಮಡಿ ಲಿಂಗಾಯತರಾದರೂ ಸಹ ಜನವಾರ ಧರಿಸ್ತಿರ್ತಾರೆ. ಅವರು ಬಾಯಿಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡ್ತಾರೆ ಆಕೆಯನ್ನು. ಆ ಪೂಜೆ ಮಾಡ್ತಾರೆ. ಆವಾಗ ಮೈಸೂರಿನ ಅರಸರಾದಂತಹ ಯಾರು ಇರ್ತಾರೆ ಅವರು ತಮ್ಮ ಸಿಂಹಾಸನ ಖಾಸಗಿ ದರ್ಬಾರ ಆದಮೇಲೆ ಅಲ್ಲಿ ಪೂಜೆಯನ್ನು ಮಾಡ್ತಾರೆ. ಆವಾಗ ಕೆಂಪು ವಸ್ತ್ರಗಳನ್ನು ಧರಿಸಿ 100ರಿಂದ 101ವರೆಗೆ ತೆಂಗಿನಕಾಯಿಗಳನ್ನ ಹೊಡಿತಾರೆ. ಆಕೆಗೆ ಭಕ್ಷ್ಯ ಭೋಜನಗಳು ಇರ್ತಾರೆ. ಹೀಗಾಗಿ ಅದು ಆಕೆಗೋಸ್ಕರ ಒಂದು ಗೌರವವನ್ನು, ಅಲೆಮೇಲಮ್ಮನ ಗೌರವವನ್ನು ಮಾಡ್ತಾರೆ. ಅದು ಅಲೆಮೇಲಮ್ಮನ ಪೂಜೆ ಅಂತ ಹೇಳ್ತಾರೆ. ಅದು ತಮ್ಮಡಿ ಅಂತ ಹೇಳಿ ಲಿಂಗಾಯತರು ಪೂಜೆ ಮಾಡುವಂಥ ಒಂದು ಇದು. ಅದನ್ನು ಅದಾದಮೇಲೆ ರಾಜರು ಆ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರ, ಅವರೇ ಹೋಗಿ ಪೂಜೆ ಮಾಡ್ತಾರೆ. ಅವರು ತಮ್ಮಡಿ ಪೂಜೆ ಮಾಡ್ತಾರೆ. ತಮ್ಮಡಿ ಬಡವಾಗಿ ಬಟ್ಟೆ ಕಟ್ಕೊಂಡಿರ್ತಾರೆ, ಬಾಯಿಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡ್ತಿರ್ತಾರೆ ಆಕೆ ಇದನ್ನು. ಆ ತದನಂತರ ಒಂದು ಬಿದಿರಿನ ಕುಕ್ಕೆಯಲ್ಲಿ ಇದನ್ನು ವಾಪಸ್ ತೊಗೊಂಡೋಗ್ತಾರೆ. ಅದು ಆಕೆಗೆ ದೇವಸ್ಥಾನಗಳಿಲ್ಲ, ಆದರೆ ಒಂದು ಸಾಂಕೇತಿಕವಾಗಿ ಅಲೆಮೇಲಮ್ಮ ಶಾಪ ಇದು ಮಾಡೋಕ್ಕೋಸ್ಕರ ಒಂದು ಪೂಜೆಯನ್ನು ಮಾಡ್ತಾರೆ. ಅದನ್ನು ಓಕೆ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ವಿ. ಕುಷ್ಕೆ ಆನೆಗಳು, ಇವು ನಿಶಾನೆ ಕುಮ್ಕಿ ಆನೆ ಅಂದ್ರೆ ನಿಶಾನೆ ಆನೆಗಳು. ಯಾವ ಆನೆಗಳು ದಿಕ್ಕನ್ನ ತೋರಿಸ್ತವೋ, ಯಾವ ಕಡೆ ಹೋಗಬೇಕು ಏನು ಎತ್ತ ಅಂತ ಅವುಗಳ ಬಗ್ಗೆ ಹೇಳ್ತಾ ಇದ್ರು. 3 ಆನೆಗಳು ಬರ್ತಾ ಇದೆಯಲ್ಲ, ಇವು ಏನಿವು ಮೆರವಣಿಗೆಗೆ ಚಾಲನೆ ಕೊಡ್ಲಾಗ್ತಾ ಇದೆಯಾ, ಏನಿದು ನಿಶಾನೆ ಆನೆ ಮೇಡಮ್? ಇಲ್ಲಿ ಇನ್ನೂ ಒಂದೇನಂತ ಅಂದ್ರೆ ನಿಶಾನೆಗಳನ್ನ ತೋರಿಸುವಂಥದ್ದು ಅಂತ, ಈಗ ಮುಂದೆ ಮಾರ್ಗದರ್ಶನ ತೋರಿಸುವಂಥದ್ದು ನಿಶಾನೆ ಆನೆಗಳು ಅಂತ ಹೇಳ್ತಾರೆ. ಹಿಂದೆ ಅದು ಅರಮನೆಗಳಲ್ಲೇ ಇರ್ತಾ ಇತ್ತು, ಆದರೆ ಆನೆ ಸಾಕೋದು ತುಂಬ ದೊಡ್ಡದು, ನಿಮಗೆ ಗೊತ್ತು. ಹಾಗಾಗಿ ಈಗ ಮಹಾರಾಣಿಯವರು ಅದನ್ನ ಈ ಆನೆ ಏನು ದಸರಾ ಮೆರವಣಿಗೆಗಳಿಗೆ ಬರ್ತವೆ, 14 ಆನೆಗಳು ಬರ್ತವೆ. ಅದರಲ್ಲಿ ಒಂದು ಆನೆನ ನಿಶಾನೆ ಆನೆ, ಇನ್ನೊಂದು ಆನೆನ ಪಟ್ಟದ ಆನೆಗಳಾಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಈ ಬಾರಿ ಶ್ರೀಕಂಠ ಪಟ್ಟದ ಆನೆಯಾಗಿ ಸೆಲೆಕ್ಟ್ ಆಗಿದೆ, ಮತ್ತೆ ನಿಶಾನೆ ಆನೆಯಾಗಿ ಧನಂಜಯ ಸೆಲೆಕ್ಟ್ ಆಗಿದೆ. ಈ ಸರಿ ಧನಂಜಯ ಅನ್ನುವಂತ ಒಂದು ಆನೆ ಇದೆ. ಲಾಸ್ಟ್ ಟೈಮ್ ಭೀಮ ಇತ್ತು. ಭೀಮಂದು ತುಂಬಾ ಕ್ರೇಜ್ ನೋಡಿದ್ದೀರಾ ನೀವು, ಎಲ್ಲೆಲ್ಲೂ ಭೀಮಂದು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಭೀಮಾ ಅಂತ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಎಲ್ರಿಗೂ ಸ್ಪಂದಿಸುವಂತಹ ಒಂದು ಆನೆ. ಮತ್ತೆ ಅಲ್ಲಿನ DCF ಪ್ರಭುಗೌಡವರು ಇದ್ದಾರೆ, ಅವ್ರಿಗೇನೆ ತುಂಬಾ ಇಷ್ಟ ಅದು ಭೀಮಾ ಅಂತ ಅಂದ್ರೆ. ನಮ್ಮ ಮಹಾರಾಣಿ ಅವ್ರಿಗೆ ಮತ್ತೆ ನಮ್ಮ ಇವರು ರಾಜ್ಕುಮಾರ್ಗಳಿಗೆ ಭೀಮಾ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಇದ್ರ ಜೊತೆನಲ್ಲಿ ನೌಫತ್ ಆನೆ ಅಂತನೂ ಕೂಡ ಬರುತ್ತೆ. ಆ ನೌಫತ್ ಆನೆ, ನಿಶಾನೆ ಆನೆ, ಇವೆಲ್ಲವೂ ಕೂಡ ಮಾರ್ಗವನ್ನು ಅದು ಎಲ್ಲ ಅಂದ್ರೆ ಮೇಡಮ್, ಈಗ ಇವೆಲ್ಲವೂ ಕಮಾಂಡೋಗಳ ರೀತಿ. ಈಗ ರಾಜರುಗಳಿಗೆ ಮುಂದೆ ಕಮಾಂಡೋಗಳು ಹೋಗ್ತಿದ್ರು, ಮೇಯರ್ಗಳು ಹೋಗ್ತಿದ್ರು, ಮತ್ತೆ ಜಿಲ್ಲೋಗಳು ಹೋಗ್ತಿದ್ರು. ಅದೇ ರೀತಿ ಈ ಅಂಬಾರಿನಲ್ಲಿ ಓದ್ಕೊಂಡು ಹೋಗ್ತಾರಲ್ಲ, ಇವರಿಗೆ ಒಂದು ಮಾರ್ಗವನ್ನು ಈಗೆಲ್ಲ ಕ್ಲಿಯರ್ ಇದೆ, ಯು ಕ್ಯಾನ್ ಕಮ್ ಅಂತ ಹೇಳ್ತಾರೆ ನೋಡಿ. ಈಗ ನಮ್ಮ CM ಬರ್ತಾ ಇರ್ಬೇಕಾದ್ರೆ ಅವ್ರಿಗೆ ನಿಶಾನೆಗಳನ್ನ ತೋರಿಸ್ತಾರೆ. ಹಾಗಾಗಿ ಅದು ಟ್ರಾಫಿಕ್ ಕ್ಲಿಯರ್ ಇದೆ ಅಂತ ಹೇಳಿ. ಈ ನಿಶಾನೆ ಆನೆ ಮುಂದೆ ಹೋಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಎಲ್ಲವೂ ಕರೆಕ್ಟ್ ಆಗಿದೆ, ಏನು ಸಮಸ್ಯೆ ಇಲ್ಲ. ಅದ್ರ ಹಿಂದೆ ನಾನು ಸಾಗ್ತಾ ಹೋಗ್ಬೋದು ಅಂತ ಹೇಳಿ ಹಿಂದೆ ಅಂಬಾರಿ ಆನೆ, ಅಂಬಾರಿಯನ್ನು ಒತ್ತಿರುವಂತ ಯಾವುದೇ ಆನೆ ಆದ್ರೂ ನಿಶಾನೆ. ಅವರು ತಮ್ಮಡಿ ಲಿಂಗಾಯತರಾದರೂ ಸಹ ಜನವಾರ ಧರಿಸ್ತಿರ್ತಾರೆ. ಅವರು ಬಾಯಿಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡ್ತಾರೆ ಆಕೆಯನ್ನು. ಆ ಪೂಜೆ ಮಾಡ್ತಾರೆ. ಆವಾಗ ಮೈಸೂರಿನ ಅರಸರಾದಂತಹ ಯಾರು ಇರ್ತಾರೆ ಅವರು ತಮ್ಮ ಸಿಂಹಾಸನ ಖಾಸಗಿ ದರ್ಬಾರ ಆದಮೇಲೆ ಅಲ್ಲಿ ಪೂಜೆಯನ್ನು ಮಾಡ್ತಾರೆ. ಆವಾಗ ಕೆಂಪು ವಸ್ತ್ರಗಳನ್ನು ಧರಿಸಿ 100ರಿಂದ 101ವರೆಗೆ ತೆಂಗಿನಕಾಯಿಗಳನ್ನ ಹೊಡಿತಾರೆ. ಆಕೆಗೆ ಭಕ್ಷ್ಯ ಭೋಜನಗಳು ಇರ್ತಾರೆ. ಹೀಗಾಗಿ ಅದು ಆಕೆಗೋಸ್ಕರ ಒಂದು ಗೌರವವನ್ನು, ಅಲೆಮೇಲಮ್ಮನ ಗೌರವವನ್ನು ಮಾಡ್ತಾರೆ. ಅದು ಅಲೆಮೇಲಮ್ಮನ ಪೂಜೆ ಅಂತ ಹೇಳ್ತಾರೆ. ಅದು ತಮ್ಮಡಿ ಅಂತ ಹೇಳಿ ಲಿಂಗಾಯತರು ಪೂಜೆ ಮಾಡುವಂಥ ಒಂದು ಇದು. ಅದನ್ನು ಅದಾದಮೇಲೆ ರಾಜರು ಆ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರ, ಅವರೇ ಹೋಗಿ ಪೂಜೆ ಮಾಡ್ತಾರೆ. ಅವರು ತಮ್ಮಡಿ ಪೂಜೆ ಮಾಡ್ತಾರೆ. ತಮ್ಮಡಿ ಬಡವಾಗಿ ಬಟ್ಟೆ ಕಟ್ಕೊಂಡಿರ್ತಾರೆ, ಬಾಯಿಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡ್ತಿರ್ತಾರೆ ಆಕೆ ಇದನ್ನು. ಆ ತದನಂತರ ಒಂದು ಬಿದಿರಿನ ಕುಕ್ಕೆಯಲ್ಲಿ ಇದನ್ನು ವಾಪಸ್ ತೊಗೊಂಡೋಗ್ತಾರೆ. ಅದು ಆಕೆಗೆ ದೇವಸ್ಥಾನಗಳಿಲ್ಲ, ಆದರೆ ಒಂದು ಸಾಂಕೇತಿಕವಾಗಿ ಅಲೆಮೇಲಮ್ಮ ಶಾಪ ಇದು ಮಾಡೋಕ್ಕೋಸ್ಕರ ಒಂದು ಪೂಜೆಯನ್ನು ಮಾಡ್ತಾರೆ. ಅದನ್ನು ಓಕೆ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ವಿ. ಕುಷ್ಕೆ ಆನೆಗಳು, ಇವು ನಿಶಾನೆ ಕುಮ್ಕಿ ಆನೆ ಅಂದ್ರೆ ನಿಶಾನೆ ಆನೆಗಳು. ಯಾವ ಆನೆಗಳು ದಿಕ್ಕನ್ನ ತೋರಿಸ್ತವೋ, ಯಾವ ಕಡೆ ಹೋಗಬೇಕು ಏನು ಎತ್ತ ಅಂತ ಅವುಗಳ ಬಗ್ಗೆ ಹೇಳ್ತಾ ಇದ್ರು. 3 ಆನೆಗಳು ಬರ್ತಾ ಇದೆಯಲ್ಲ, ಇವು ಏನಿವು ಮೆರವಣಿಗೆಗೆ ಚಾಲನೆ ಕೊಡ್ಲಾಗ್ತಾ ಇದೆಯಾ, ಏನಿದು ನಿಶಾನೆ ಆನೆ ಮೇಡಮ್? ಇಲ್ಲಿ ಇನ್ನೂ ಒಂದೇನಂತ ಅಂದ್ರೆ ನಿಶಾನೆಗಳನ್ನ ತೋರಿಸುವಂಥದ್ದು ಅಂತ, ಈಗ ಮುಂದೆ ಮಾರ್ಗದರ್ಶನ ತೋರಿಸುವಂಥದ್ದು ನಿಶಾನೆ ಆನೆಗಳು ಅಂತ ಹೇಳ್ತಾರೆ. ಹಿಂದೆ ಅದು ಅರಮನೆಗಳಲ್ಲೇ ಇರ್ತಾ ಇತ್ತು, ಆದರೆ ಆನೆ ಸಾಕೋದು ತುಂಬ ದೊಡ್ಡದು, ನಿಮಗೆ ಗೊತ್ತು. ಹಾಗಾಗಿ ಈಗ ಮಹಾರಾಣಿಯವರು
ಅದನ್ನ ಈ ಆನೆ ಏನು ದಸರಾ ಮೆರವಣಿಗೆಗಳಿಗೆ ಬರ್ತವೆ 14 ಆನೆಗಳು ಬರ್ತವೆ. ಅದರಲ್ಲಿ ಒಂದು ಆನೆನ ನಿಶಾನೆ ಆನೆ, ಇನ್ನೊಂದು ಆನೆನ ಪಟ್ಟದ ಆನೆಗಳಾಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಈ ಬಾರಿ ಶ್ರೀಕಂಠ ಪಟ್ಟದ ಆನೆಯಾಗಿ ಸೆಲೆಕ್ಟ್ ಆಗಿದೆ, ಮತ್ತೆ ನಿಶಾನೆ ಆನೆಯಾಗಿ ಧನಂಜಯ ಸೆಲೆಕ್ಟ್ ಆಗಿದೆ. ಈ ಸರಿ ಧನಂಜಯ ಅನ್ನುವಂತ ಒಂದು ಆನೆ ಇದೆ. ಲಾಸ್ಟ್ ಟೈಮ್ ಭೀಮ ಇತ್ತು. ಭೀಮಂದು ತುಂಬಾ ಕ್ರೇಜ್ ನೋಡಿದ್ದೀರಾ ನೀವು, ಎಲ್ಲೆಲ್ಲೂ ಭೀಮಂದು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಭೀಮಾ ಅಂತ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಎಲ್ರಿಗೂ ಸ್ಪಂದಿಸುವಂತಹ ಒಂದು ಆನೆ. ಮತ್ತೆ ಅಲ್ಲಿನ DCF ಪ್ರಭುಗೌಡವರು ಇದ್ದಾರೆ, ಅವ್ರಿಗೇನೆ ತುಂಬಾ ಇಷ್ಟ ಅದು. ಭೀಮಾ ಅಂತ ಅಂದ್ರೆ ನಮ್ಮ ಮಹಾರಾಣಿ ಅವ್ರಿಗೆ ಮತ್ತೆ ನಮ್ಮ ಇವರು ರಾಜ್ಕುಮಾರ್ಗಳಿಗೆ ಭೀಮಾ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಇದ್ರ ಜೊತೆನಲ್ಲಿ ನೌಫತ್ ಆನೆ ಅಂತಾನು ಕೂಡ ಬರುತ್ತೆ. ಆ ನೌಫತ್ ಆನೆ, ಗೋಪಿ ಅಂತ, ನಿಶಾನೆ ಆನೆ, ಇವೆಲ್ಲವೂ ಕೂಡ ಮಾರ್ಗವನ್ನ ನೌಫತ್ ಆನೆ ಅಂದ್ರೆ ಅದನ್ನು ಮಾರ್ಗ ತೋರಿಸ. ಅದು ಎಲ್ಲ ಅಂದ್ರೆ ಮೇಡಮ್ ಈಗ ಇವೆಲ್ಲವೂ ಕಮಾಂಡೋಗಳ ರೀತಿ. ಈಗ ರಾಜರುಗಳಿಗೆ ಮುಂದೆ ಕಮಾಂಡೋಗಳು ಹೋಗ್ತಿದ್ರು, ಮೇಯರ್ಗಳು ಹೋಗ್ತಿದ್ರು, ಮತ್ತೆ ಜಿಲ್ಲೋಗಳು ಹೋಗ್ತಿದ್ರು. ಅದೇ ರೀತಿ ಈ ಅಂಬಾರಿನಲ್ಲಿ ಓದ್ಕೊಂಡು ಹೋಗ್ತಾರಲ್ಲ, ಇವರಿಗೆ ಒಂದು ಮಾರ್ಗವನ್ನ ಈಗೆಲ್ಲ ಕ್ಲಿಯರ್ ಇದೆ, ಯು ಕ್ಯಾನ್ ಕಮ್ ಅಂತ ಹೇಳ್ತಾರೆ ನೋಡಿ. ಈಗ ನಮ್ಮ CM ಬರ್ತಾ ಇರ್ಬೇಕಾದ್ರೆ ಅವ್ರಿಗೆ ನಿಶಾನೆಗಳನ್ನ ಹಾಗಾಗಿ ಅದು ಟ್ರಾಫಿಕ್ ಕ್ಲಿಯರ್ ಇದೆ ಅಂತ ಹೇಳಿ ಈ ನಿಶಾನೆ ಆನೆ ಮುಂದೆ ಹೋಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಎಲ್ಲವೂ ಕರೆಕ್ಟ್ ಆಗಿದೆ, ಏನು ಸಮಸ್ಯೆ ಇಲ್ಲ. ಅದ್ರ ಹಿಂದೆ ನಾನು ಸಾಗ್ತಾ ಹೋಗ್ಬೋದು ಅಂತ ಹೇಳಿ ಹಿಂದೆ ಅಂಬಾರಿ ಆನೆ, ಅಂಬಾರಿಯನ್ನು ಒತ್ತಿರುವಂತ ಯಾವುದೇ ಆನೆ ಆದ್ರೂ ನಿಶಾನೆ ಅವರು ತಮ್ಮಡಿ ಲಿಂಗಾಯತರಾದರೂ ಸಹ ಜನವಾರ ಧರಿಸ್ತಿರ್ತಾರೆ. ಅವರು ಬಾಯಿಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡ್ತಾರೆ ಆಕೆಯನ್ನು. ಆ ಪೂಜೆ ಮಾಡ್ತಾರೆ. ಆವಾಗ ಮೈಸೂರಿನ ಅರಸರಾದಂತಹ ಯಾರು ಇರ್ತಾರೆ ಅವರು ತಮ್ಮ ಸಿಂಹಾಸನ ಖಾಸಗಿ ದರ್ಬಾರ ಆದಮೇಲೆ ಅಲ್ಲಿ ಪೂಜೆಯನ್ನು ಮಾಡ್ತಾರೆ. ಆವಾಗ ಕೆಂಪು ವಸ್ತ್ರಗಳನ್ನು ಧರಿಸಿ 100ರಿಂದ 101ವರೆಗೆ ತೆಂಗಿನಕಾಯಿಗಳನ್ನ ಹೊಡಿತಾರೆ. ಆಕೆಗೆ ಭಕ್ಷ್ಯ ಭೋಜನಗಳು ಇರ್ತಾರೆ. ಹೀಗಾಗಿ ಅದು ಆಕೆಗೋಸ್ಕರ ಒಂದು ಗೌರವವನ್ನು, ಅಲೆಮೇಲಮ್ಮನ ಗೌರವವನ್ನು ಮಾಡ್ತಾರೆ. ಅದು ಅಲೆಮೇಲಮ್ಮನ ಪೂಜೆ ಅಂತ ಹೇಳ್ತಾರೆ. ಅದು ತಮ್ಮಡಿ ಅಂತ ಹೇಳಿ ಲಿಂಗಾಯತರು ಪೂಜೆ ಮಾಡುವಂಥ ಒಂದು ಇದು. ಅದನ್ನು ಅದಾದಮೇಲೆ ರಾಜರು ಆ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರ, ಅವರೇ ಹೋಗಿ ಪೂಜೆ ಮಾಡ್ತಾರೆ. ಅವರು ತಮ್ಮಡಿ ಪೂಜೆ ಮಾಡ್ತಾರೆ. ತಮ್ಮಡಿ ಬಡವಾಗಿ ಬಟ್ಟೆ ಕಟ್ಕೊಂಡಿರ್ತಾರೆ, ಬಾಯಿಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡ್ತಿರ್ತಾರೆ ಆಕೆ ಇದನ್ನು. ಆ ತದನಂತರ ಒಂದು ಬಿದಿರಿನ ಕುಕ್ಕೆಯಲ್ಲಿ ಇದನ್ನು ವಾಪಸ್ ತೊಗೊಂಡೋಗ್ತಾರೆ. ಅದು ಆಕೆಗೆ ದೇವಸ್ಥಾನಗಳಿಲ್ಲ, ಆದರೆ ಒಂದು ಸಾಂಕೇತಿಕವಾಗಿ ಅಲ್ಲಿ ಮೇಲೆ ನಮ್ಮ ಶಾಪ ಇದು ಮಾಡೋಕ್ಕೋಸ್ಕರ ಒಂದು ಪೂಜೆಯನ್ನು ಮಾಡ್ತಾರೆ. ಅದನ್ನು ಓಕೆ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ವಿ. ಕುಷ್ಕೆ ಆನೆಗಳು, ಇವು ನಿಶಾನೆ ಕುಮ್ಕಿ ಆನೆ ಅಂದ್ರೆ ನಿಶಾನೆ ಆನೆಗಳು. ಯಾವ ಆನೆಗಳು ದಿಕ್ಕನ್ನ ತೋರಿಸ್ತವೋ, ಯಾವ ಕಡೆ ಹೋಗಬೇಕು ಏನು ಎತ್ತ ಅಂತ ಅವುಗಳ ಬಗ್ಗೆ ಹೇಳ್ತಾ ಇದ್ರು. 3 ಆನೆಗಳು ಬರ್ತಾ ಇದೆಯಲ್ಲ, ಇವು ಏನಿವು ಮೆರವಣಿಗೆಗೆ ಚಾಲನೆ ಕೊಡ್ಲಾಗ್ತಾ ಇದೆಯಾ, ಏನಿದು? ನಿಶಾನೆ ಆನೆ ಮೇಡಮ್ ಇಲ್ಲಿ ಇನ್ನೂ ಒಂದೇನಂತ ಅಂದ್ರೆ ನಿಶಾನೆಗಳನ್ನ ತೋರಿಸುವಂಥದ್ದು ಅಂತ. ಈಗ ಮುಂದೆ ಮಾರ್ಗದರ್ಶನ ತೋರಿಸುವಂಥದ್ದು ನಿಶಾನೆ ಆನೆಗಳು ಅಂತ ಹೇಳ್ತಾರೆ. ಹಿಂದೆ ಅದು ಅರಮನೆಗಳಲ್ಲೇ ಇರ್ತಾ ಇತ್ತು, ಆದರೆ ಆನೆ ಸಾಕೋದು ತುಂಬ ದೊಡ್ಡದು, ನಿಮಗೆ ಗೊತ್ತು. ಹಾಗಾಗಿ ಈಗ ಮಹಾರಾಣಿಯವರು ಅದನ್ನ ಈ ಆನೆ ಏನು ದಸರಾ ಮೆರವಣಿಗೆಗಳಿಗೆ ಬರ್ತವೆ 14 ಆನೆಗಳು ಬರ್ತವೆ. ಅದರಲ್ಲಿ ಒಂದು ಆನೆನ ನಿಶಾನೆ ಆನೆ, ಇನ್ನೊಂದು ಆನೆನ ಪಟ್ಟದ ಆನೆಗಳಾಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಈ ಬಾರಿ ಶ್ರೀಕಂಠ ಪಟ್ಟದ ಆನೆಯಾಗಿ ಸೆಲೆಕ್ಟ್ ಆಗಿದೆ, ಮತ್ತೆ ನಿಶಾನೆ ಆನೆಯಾಗಿ ಧನಂಜಯ ಸೆಲೆಕ್ಟ್ ಆಗಿದೆ. ಈ ಸರಿ ಧನಂಜಯ ಅನ್ನುವಂತ ಒಂದು ಆನೆ ಇದೆ. ಲಾಸ್ಟ್ ಟೈಮ್ ಭೀಮ ಇತ್ತು. ಭೀಮಂದು ತುಂಬಾ ಕ್ರೇಜ್ ನೋಡಿದ್ದೀರಾ ನೀವು, ಎಲ್ಲೆಲ್ಲೂ ಭೀಮಂದು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಭೀಮಾ ಅಂತ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಎಲ್ರಿಗೂ ಸ್ಪಂದಿಸುವಂತಹ ಒಂದು ಆನೆ. ಮತ್ತೆ ಅಲ್ಲಿನ DCF ಪ್ರಭುಗೌಡವರು ಇದ್ದಾರೆ, ಅವ್ರಿಗೇನೆ ತುಂಬಾ ಇಷ್ಟ ಅದು. ಭೀಮಾ ಅಂತ ಅಂದ್ರೆ ನಮ್ಮ ಮಹಾರಾಣಿ ಅವ್ರಿಗೆ ಮತ್ತೆ ನಮ್ಮ ಇವರು ರಾಜ್ಕುಮಾರ್ಗಳಿಗೆ ಭೀಮಾ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಇದ್ರ ಜೊತೆನಲ್ಲಿ ನೌಫತ್ ಆನೆ ಅಂತಾನು ಕೂಡ ಬರುತ್ತೆ. ಆ ನೌಫತ್ ಆನೆ, ಗೋಪಿ ಅಂತ, ನಿಶಾನೆ ಆನೆ, ಇವೆಲ್ಲವೂ ಕೂಡ ಮಾರ್ಗವನ್ನ ನೌಫತ್ ಆನೆ ಅಂದ್ರೆ ಅದನ್ನು ಮಾರ್ಗ ತೋರಿಸ. ಅದು ಎಲ್ಲ ಅಂದ್ರೆ ಮೇಡಮ್ ಈಗ ಇವೆಲ್ಲವೂ ಕಮಾಂಡೋಗಳ ರೀತಿ. ಈಗ ರಾಜರುಗಳಿಗೆ ಮುಂದೆ ಕಮಾಂಡೋಗಳು ಹೋಗ್ತಿದ್ರು, ಮೇಯರ್ಗಳು ಹೋಗ್ತಿದ್ರು, ಮತ್ತೆ ಜಿಲ್ಲೋಗಳು ಹೋಗ್ತಿದ್ರು. ಅದೇ ರೀತಿ ಈ ಅಂಬಾರಿನಲ್ಲಿ ಓದ್ಕೊಂಡು ಹೋಗ್ತಾರಲ್ಲ, ಇವರಿಗೆ ಒಂದು ಮಾರ್ಗವನ್ನ ಈಗೆಲ್ಲ ಕ್ಲಿಯರ್ ಇದೆ, ಯು ಕ್ಯಾನ್ ಕಮ್ ಅಂತ ಹೇಳ್ತಾರೆ ನೋಡಿ. ಈಗ ನಮ್ಮ CM ಬರ್ತಾ ಇರ್ಬೇಕಾದ್ರೆ ಅವ್ರಿಗೆ ನಿಶಾನೆಗಳನ್ನ ಹಾಗಾಗಿ ಅದು ಟ್ರಾಫಿಕ್ ಕ್ಲಿಯರ್ ಇದೆ ಅಂತ ಹೇಳಿ ಈ ನಿಶಾನೆ ಆನೆ ಮುಂದೆ ಹೋಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಎಲ್ಲವೂ ಕರೆಕ್ಟ್ ಆಗಿದೆ, ಏನು ಸಮಸ್ಯೆ ಇಲ್ಲ. ಅದ್ರ ಹಿಂದೆ ನಾನು ಸಾಗ್ತಾ ಹೋಗ್ಬೋದು ಅಂತ ಹೇಳಿ ಹಿಂದೆ ಅಂಬಾರಿ ಆನೆ, ಅಂಬಾರಿಯನ್ನು ಒತ್ತಿರುವಂತ ಯಾವುದೇ